ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. 8,40,00,000 ಬೃಹತ್ ಸೈನ್ಯ. ಮೋದಿಯೇ ಮತ್ತೆ ಪ್ರಧಾನಿ. 8,40,00,000 ಆಗುತ್ತಾ ಮೋದಿ ಲಕ್ಕಿ ನಂಬರ್? ಮೋದಿ ಮಹಾಯಾಗಕ್ಕೆ ರೆಡಿಯಾಗಿದೆ 8,40,00,000 ಪವರ್ಫುಲ್ ಮಿಲಿಟರಿ. 8,40,00,000 ಏನದು ಮೋದಿ ಗೆಲುವಿನ ಸೀಕ್ರೆಟ್? ಇದು ಈ ಹೊತ್ತಿನ ವಿಶೇಷ. 8,40,00,000 ಮೋದಿ ವಿನ್ನಿಂಗ್ ಸೀಕ್ರೆಟ್. ಲೋಕಸಭಾ ಚುನಾವಣೆಗಿನ್ನೂ ಕೈ ಬೆರಳೆಣಿಕೆಯಷ್ಟೇ ದಿನ ಬಾಕಿ ಇದೆ. ಪ್ರತಿಪಕ್ಷ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಮೋದಿ ಮಣಿಸೋಕೆ ತಂತ್ರ ಹೆಣೆದಿವೆ. ಹೇಗಾದ್ರೂ ಈ ಬಾರಿ ಮೋದಿನ ಕೆಡ್ಡಕ್ಕೆ ಕೆಡವಿ ಸೋಲಿಸಬೇಕು ಅನ್ನೋದು ಪ್ರತಿಪಕ್ಷದ ಲೆಕ್ಕಾಚಾರ. 2014ರಲ್ಲಿ ಅಭೂತಪೂರ್ವ ಯಶಸ್ಸು ಕಂಡ ಮೋದಿ 2019ರಲ್ಲೂ ಅಂಥದ್ದೇ ಗೆಲುವಿಗಾಗಿ ಎದುರು ನೋಡ್ತಿದ್ದಾರೆ. ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಸ್ವತಃ ಮೋದಿಗೂ ಗೊತ್ತಿರುವ ವಿಚಾರ. ಆದ್ರೆ ಮೋದಿಗೆ ಗೆಲುವು ತಂದು ಕೊಡೋಕೆ ಈಗ ಬೃಹತ್ ಸೈನ್ಯವೊಂದು ಸಜ್ಜಾಗಿ ನಿಂತಿದೆ. ಈ ಸೇನೆಯಲ್ಲಿ ಬರೋಬ್ಬರಿ 8 ಕೋಟಿಗೂ ಹೆಚ್ಚಿನ ಸೈನಿಕರಿದ್ದಾರೆ. ಇದು ಇಂಡಿಯನ್ ಮಿಲಿಟರಿ ಅಂದ್ರೆ ನಿಮ್ಮ ಊಹೆ ತಪ್ಪು. ಹಾಗಾದ್ರೆ ಏನದು ಮೋದಿ ಬೃಹತ್ ಸೈನ್ಯ? ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಹೇಳ್ತೀನಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. 8,40,00,000 ಬೃಹತ್ ಸೈನ್ಯ, ಮೋದಿಯೇ ಮತ್ತೆ ಪ್ರಧಾನಿ. 8,40,00,000 ಆಗುತ್ತಾ ಮೋದಿ ಲಕ್ಕಿ ನಂಬರ್? ಹೆಚ್ಚು ಕಮ್ಮಿ 2 ತಿಂಗಳಷ್ಟೇ. ಹೇಗಾದ್ರೂ ಮಾಡಿ ಗೆಲ್ಬೇಕಷ್ಟೇ. ಗೆದ್ರೆ ರಾಜಕೀಯ ಪರಾಕಾಷ್ಠೆ, ಸೋತ್ರೆ ಮುಖಭಂಗವಷ್ಟೇ. ಇದು ಲೋಕಸಭಾ ಚುನಾವಣೆಯ ಹೈಲೈಟ್ಸ್. ಇದೇ ಕಾರಣಕ್ಕೆ ಅಬ್ಬರದ ಪ್ರಚಾರ ಕೂಡ ನಡೀತಿದೆ. ಹೇಗಾದ್ರೂ ಮಾಡಿ ಗೆಲ್ಬೇಕು ಅನ್ನೋ ಹಠಕ್ಕೆ ಬಿದ್ದಿವೆ. ಅದರಲ್ಲೂ ಮೋದಿಗೆ ಗೆದ್ದೇ ತೀರ್ಬೇಕು. ಯಾಕಂದ್ರೆ ಮೋದಿಗೆ ಇದು ಅಗ್ನಿ ಪರೀಕ್ಷೆಯಂತಿರುವಂತಹ ಚುನಾವಣೆ. ಇದರ ಜೊತೆಗೆ ಪ್ರತಿಪಕ್ಷಗಳು ಕೂಡ ಮೋದಿಯನ್ನ ಮಣಿಸಲು ಅಣಿಯಾಗಿ ನಿಂತಿದೆ. ಪ್ರಾದೇಶಿಕ ಪಕ್ಷಗಳಂತೂ ಬಹಿರಂಗವಾಗಿ ಒಗ್ಗಟ್ಟಿನ ಮಂತ್ರ ಜಪಿಸಿ ಬಹಿರಂಗ ಸವಾಲ್ ಹಾಕಿದೆ. ಇದೇ ಕಾರಣಕ್ಕೆ ಮೋದಿಗೆ ಇದೊಂದು ಅಗ್ನಿ ಪರೀಕ್ಷೆಯ ಕಾಲ. ಗೆದ್ರೆ ರಾಜಕೀಯ ಯಶಸ್ಸು, ಅಕಸ್ಮಾತ್ ಏನಾದರೂ ಸೋತ್ರೆ. ಹೀಗೆ ಮೋದಿ ಅರ್ಧ ಮಾರ್ಗದಲ್ಲಿ ನಿಂತಿದ್ದಾರೆ. ಇನ್ನು ಒಂದೇ ಒಂದು ಹೆಜ್ಜೆಯಷ್ಟೇ ಮೋದಿ ಪ್ರಧಾನಿಯಾಗಲು. ಆದ್ರೆ ಅದಷ್ಟು ಸುಲಭದ ಮಾತಲ್ಲ. ಶತ್ರುಗಳು ಕಾದು ಕುಳಿತಿದ್ದಾರೆ. ನಮೋ ಹೆಜ್ಜೆ ಇಡುವ ಹಾದಿಯಲ್ಲಿ ಕೆಡ್ಡ ತೋಡ್ಬಿಟ್ಟಿದ್ದಾರೆ. ಮೋದಿಯನ್ನ ರಾಜಕೀಯವಾಗಿ ಇಲ್ಲವಾಗಿಸಲು ತೆರೆಮರೆಯಲ್ಲಿ ಬರದ ಕಸರತ್ತು ಸಾಗ್ತಿದೆ. ಹೀಗಾಗಿ ಇದು ಮೋದಿಯ ಅಳಿವು ಉಳಿವಿನ ಚುನಾವಣೆ. ಮೋದಿ ಮಹಾಯಾಗಕ್ಕೆ ರೆಡಿಯಾಗಿದೆ 8,40,00,000 ಪವರ್ಫುಲ್ ಮಿಲಿಟರಿ. 8,40,00,000 ಏನದು ಮೋದಿ ಗೆಲುವಿನ ಸೀಕ್ರೆಟ್? ಹೌದು, ಈ ಬಾರಿಯ ಲೋಕಸಭಾ ಚುನಾವಣೆ ಮೋದಿಯ ಪಾಲಿಗೆ ಮಾಡು ಇಲ್ಲವೇ ಮಡಿ ಚುನಾವಣೆ. ಸೋಲು ಅನ್ನೋ ಮಾತೆ ಉದ್ಭವಿಸಬಾರದು, ಗೆಲ್ಲಲೇಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ ನಮೋ. ಅದೊಂದು ಸುಪ್ರಭಾತದಲ್ಲಿ ದಂಡನಾಯಕನಂತೆ ಮೇಲಕ್ಕೆದ್ದು ಬಂದ ಮೋದಿಯ ಜೀವನದ ಹಿಂದೆ ಅದೆಷ್ಟು ವರ್ಷಗಳ ಬೆವರಿದೆ, ಪರಿಶ್ರಮವಿದೆ. ಮೋದಿ 5 ವರ್ಷದ ಪ್ರಧಾನಿ ಬದುಕಿಗೆ ಅಡಿಪಾಯ ಹಾಕಿಕೊಟ್ಟ ದಿನಗಳದು. ಅದೇ ಕಾರಣಕ್ಕೆ ಯಾವುದೇ ಅಸಮಾಧಾನವಿಲ್ಲದೆ ಮೋದಿಗೆ ಒಕ್ಕೂರಿನ ಬಹುಪರ ಪಕ್ಷದೊಳಗೆ ಸಿಕ್ಕಿತ್ತು. ಆದ್ರೀಗ ಅಂತಹ ವಾತಾವರಣವಿಲ್ಲ. ಪಕ್ಷದೊಳಗೆ ಮೋದಿಗೆ ಅಡ್ಡಗಾಲೋಗಕ್ಕೆ ಆರಂಭಿಸಿದ್ದಾರೆ. ಇದರ ಜೊತೆಗೆ ವಿಪಕ್ಷ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಮೋದಿ ಸೋಲಿಸಲು ತೊಡೆತಟ್ಟಿ ನಿಂತಿವೆ. ಮಹಾಗಠಬಂಧನ್ ಮಾಡಿ ಮೋದಿ ಸೇರಿದಂತೆ ಇಡೀ ಬಿಜೆಪಿಯನ್ನ ತೊಡೆದು ಹಾಕಲು ಪಣ ತೊಟ್ಟಿದ್ದಾರೆ. ಆದ್ರೆ ಯಾರ್ ಏನ್ ಮಾಡ್ಬೇಕು ಅನ್ಕೊಂಡ್ರು ಮೋದಿಯನ್ನ ಕಟ್ಟಿ ಹಾಕೋದು ಕಷ್ಟದ ಮಾತು. ಯಾಕಂದ್ರೆ ಈಗ ಮೋದಿ ಗೆಲ್ಲಿಸಲು ಅದೊಂದು ಬೃಹತ್ ಸೇನೆ ಸಜ್ಜಾಗಿ ನಿಂತಿದ್ಯಂತೆ. ಮೋದಿ ಗೆಲ್ಲಿಸಲು ಸಜ್ಜಾಗಿದೆ ನಮೋ ಯಂಗ್ ಆರ್ಮಿ. ಮೋದಿಗೆ ಗೆಲುವಿನಲ್ಲಿ ಅವರದ್ದೇ ದೊಡ್ಡ ಪಾತ್ರ ಹೆಚ್ಚು ಕಮ್ಮಿ. ಎಸ್, ಮಹಾಲೋಕ ಯುದ್ಧಕ್ಕೆ ಮೋದಿಯ ಆ ಸೇನಾ ಪಡೆ ಸಜ್ಜಾಗಿ ನಿಂತಿದ್ಯಂತೆ. ಆ ದಿನಗಳಲ್ಲಿ ಮೋದಿ ಗೆಲುವಿಗಾಗಿ ಆ ಸೈನ್ಯ ಅಖಾಡಕ್ಕೆ ಇಳಿಯಲಿದ್ಯಂತೆ. ಅಂದು ಮೋದಿ ಗೆಲುವಿಗಾಗಿ ಆ ಸೇನೆ ಬಿರುಸಿನಿಂದ ಪರಿಶ್ರಮಿಸಲಿದೆ. ಆದ್ರೆ ಒಂದು ದಿನಕ್ಕಂತಲೇ ಮೋದಿ ಬೆಟಾಲಿಯನ್ ಕಾದು ಕುಳಿತಿದೆ ಎನ್ನಲಾಗಿದೆ. ಅಂದು ಆ ಸೇನೆ ಗುಡುಗಿದ್ರೆ ಮೋದಿಗೆ ಗೆಲುವು ಶತಸಿದ್ಧ ಅನ್ನೋ ಮಾತು ಕೂಡ ಇದೆ. ಆ ಆರ್ಮಿಯ ಕಾರ್ಯಾಚರಣೆಗೆ ವಿಪಕ್ಷಗಳೆಲ್ಲವೂ ಮಕಾಡೆ ಮಲಗುತ್ತೆ ಅನ್ನೋ ಭಯವೂ ವಿಪಕ್ಷಕ್ಕಿದೆ. ವಿಪಕ್ಷಗಳು ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದಾಗಿರೋ ಹಾಗೆ ಆ ಸೇನೆ ಒಂದಾಗಿ ಮೋದಿಗೆ ಗೆಲುವು ತಂದುಕೊಡಲಿದ್ಯಂತೆ. ಮೋದಿ ಕೈಗೆ ಪ್ರಧಾನಿ ಗಾದಿ ಕೊಡುತ್ತಂತೆ ಆ ಮೋಸ್ಟ್ ಪವರ್ಫುಲ್ ಆರ್ಮಿ. ಅವರು ಅಂದುಕೊಂಡ್ರೆ ಏನ್ ಬೇಕಾದ್ರೂ ಸಾಧ್ಯವಾಗುತ್ತಾ? ಅವರಿಂದಲೇ ಮೋದಿ ಕೈಗೆ ಮತ್ತೊಮ್ಮೆ ಪ್ರಧಾನಿ ಗಾದಿ ಸಿಗುತ್ತಾ?
ಅಂದ್ಹಾಗೆ 2014ರಲ್ಲಿ ಇದೇ ಸೇನೆ ಮೋದಿಗೆ ಗೆಲುವು ಸಿಗುವಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು. ಅಂದು ಬರೀ ಸಿಎಂ ಆಗಿದ್ದ ಮೋದಿಯನ್ನ ಇಂದು ಪ್ರಧಾನಿಯಾಗಿಸಿದ್ದು ಇಂಥದೊಂದು ಬೆಟಾಲಿಯನ್ ಅಂತೆ. ಅಂದು ಈ ಸೈನ್ಯ ಇಲ್ಲದೆ ಹೋಗಿದ್ರೆ ಮೋದಿ ಪ್ರಧಾನಿಯಾಗ್ತಾ ಇದ್ರೇನೋ ಗೊತ್ತಿಲ್ಲ. ಅಂದು ಮೋದಿ ಪ್ರಧಾನಿಯಾಗಿದ್ದು ಆ ಬೃಹತ್ ಸೈನ್ಯದ ಕೃಪಾ ಕಟಾಕ್ಷದಿಂದಲೇ ಅಂತೆ. ಅಷ್ಟು ತಾಕತ್ತಿದೆ ಆ ಸೇನೆಗೆ. ಅಷ್ಟಕ್ಕೂ ಯಾವುದು ಆ ಬೃಹತ್ ಸೈನ್ಯ? ಆ ಸೇನೆ ಮನಸ್ಸು ಮಾಡಿದ್ರೆ ರಾಷ್ಟ್ರ ರಾಜಕೀಯ ಅಲ್ಲೋಲ ಕಲ್ಲೋಲವಾಗುತ್ತಾ? ಹೇಳ್ತೀವಿ ಕೇಳಿ. ಅವರು ಮನಸ್ಸು ಮಾಡಿದ್ರೆ ವಿಪಕ್ಷ ಮಲಗುತ್ತೆ ಮಕಾಡೆ. ಅವರು ಜೈ ಅಂದ್ರೆ ಮೋದಿಯ ನಡಿಗೆ ಅಧಿಕಾರದ ಕಡೆ. ಆ ಸೇನೆ ಬೇರ್ಯಾವುದೂ ಅಲ್ಲ, ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಮತದಾನ ಹಾಕಲು ಸಜ್ಜಾಗಿರುವ ಯುವ ಸಮೂಹ. ಹೌದು, ಈ ಬಾರಿಯ ಚುನಾವಣೆಯಲ್ಲಿ ಕೋಟಿ ಲೆಕ್ಕದಲ್ಲಿ ಹೊಸ ಮತದಾರರು ತಮ್ಮ ಚೊಚ್ಚಲ ಮತವನ್ನ ನಮೂದಿಸಲಿದ್ದಾರೆ. ಅವರೇ ರಾಷ್ಟ್ರ ಶಕ್ತಿ. ದೇಶ ನಿರ್ಮಾಣದಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುವಂತಹ ಇವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು. ಯಾರು ಅಧಿಕಾರದಲ್ಲಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂತಹ ತಾಕತ್ತು ಈ ಬಾರಿಯ ಹೊಸ ಮತದಾರರಿಗಿದೆ. 2014ರಲ್ಲಿ ಮೋದಿ ಪ್ರಧಾನಿಯಾಗಿದ್ದು ಇಂಥದ್ದೇ ಯುವ ಜನತೆಯ ಮತದಿಂದಲೇ ಅನ್ನೋದನ್ನ ನೆನಪಿಸಿಕೊಳ್ಳಲೇಬೇಕು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲೂ ಮೋದಿ ಕೈ ಹಿಡಿತಾರಾ ಯುವ ಜನತೆ ಅನ್ನೋದು ಸದ್ಯದ ಪ್ರಶ್ನೆ. ಆದ್ರೆ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಕೂಡ ಅದೇ ಯುವ ಸಮೂಹ. ಅದಕ್ಕೆ ನಾವು ಲೋಕಸಭಾ ಚುನಾವಣಾ ಫಲಿತಾಂಶದ ದಿನದವರೆಗೆ ಕಾಯಲೇಬೇಕು. ಈ ಬಾರಿ ಬರೋಬ್ಬರಿ 8 ಕೋಟಿಗೂ ಹೆಚ್ಚಿನ ಹೊಸ ಮತದಾರರು ತಮ್ಮ ಚೊಚ್ಚಲ ಮತವನ್ನ ಹಾಕಲಿದ್ದಾರೆ. ಹೀಗಾಗಿ ಮೊದಲಿನಿಂದಲೂ ಮೋದಿ ಯುವ ಜನತೆಯೇ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈ ಬಾರಿಯೂ ಅದೇ ಫಾರ್ಮುಲಾ ಮೋದಿ ಗೆಲುವಿಗೆ ಅಪ್ಲೈ ಆಗುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಹಾಗಾದ್ರೆ ನಿಜಕ್ಕೂ ಆ 8 ಕೋಟಿ 40 ಲಕ್ಷ ಮತಗಳು ಮೋದಿಗೆ ಬೀಳುತ್ತಾ? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಒಂದಲ್ಲ ಎರಡಲ್ಲ, ಈ ಬಾರಿ 8 ಕೋಟಿ 40 ಲಕ್ಷ ಹೊಸ ಮತದಾರರು ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ. ಹೀಗಾಗಿ 8 ಕೋಟಿ 40 ಲಕ್ಷ ಮತಗಳು ಫಲಿತಾಂಶದ ಮೇಲೆ ನಿರ್ಣಾಯಕ ಪಾತ್ರವನ್ನ ವಹಿಸಲಿದೆ ಅನ್ನೋದರಲ್ಲಿ ನೋ ಡೌಟ್. ಪ್ರತಿ ವರ್ಷ ಸರಿಸುಮಾರು 2 ಕೋಟಿ ಜನರು ಮತದಾನಕ್ಕೆ ಅರ್ಹರಾಗ್ತಿದ್ದಾರೆ. ಹೀಗಾಗಿ ಒಂದು ಆವೃತ್ತಿಗೆ ಅಂದ್ರೆ 5 ವರ್ಷಕ್ಕೊಮ್ಮೆ ಸರಿಸುಮಾರು 10 ಕೋಟಿಯಷ್ಟು ಯುವ ಜನರು ಮತದಾನದ ಹಕ್ಕನ್ನ ಪಡೆದುಕೊಳ್ತಿದ್ದಾರೆ. ಆದ್ರೆ ಈ ಬಾರಿ ಬರೋಬ್ಬರಿ ಆ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಮುಖ ಕಂಡ್ರೂ ಕೂಡ ಭಾರಿ ಪ್ರಮಾಣದಲ್ಲೇನೂ ಕಡಿತ ಕಂಡಿಲ್ಲ. ಈ ಬಾರಿ ಒಟ್ಟು ದೇಶದಾದ್ಯಂತ 8 ಕೋಟಿಯ 40 ಲಕ್ಷ ಜನರು ಮತಪೆಟ್ಟಿಗೆ ಸೇರ್ಕೊಂಡಿದ್ದಾರೆ. ಈ ಸರಿ ನಾನು ಎಲೆಕ್ಷನ್ ಕಾರ್ಡ್ ಫಸ್ಟ್ ಟೈಮ್ ಮಾಡಿಸಿರೋದು. ಫಸ್ಟ್ ಟೈಮ್ ನಾನು ವೋಟ್ ಆಗಬೇಕು. ಇವಾಗ ರೀಸೆಂಟಾಗಿ ಇನ್ನೇನು ಬರುತ್ತಲ್ಲ MP ಎಲೆಕ್ಷನ್ಸ್ಗೆ ಆಗಬೇಕು. ನಾನು ಯಾರಿಗೆ ಆಗಬೇಕು ಅನ್ನೋ ಡಿಸೈಡ್ ಮಾಡೋದು ಹೆಂಗೆ ಅಂದರೆ, ಮೋದಿ ಅವ್ರು ಮಾಡಿರೋದೆಲ್ಲ ಪ್ರೀವಿಯಸ್ ನೋಡಿದ್ದೀವಿ, ಮಾಡಿರೋದು ನೋಡಿದ್ದೀವಿ. ಮತ್ತು ಕಾಂಗ್ರೆಸ್ ಅವ್ರದ್ದು ನೋಡಿದ್ದೀವಿ. ಕಾಂಗ್ರೆಸ್ ಅವರು ಮಾಡಿರೋದಕ್ಕಿಂತ ಮೋದಿ ಅವ್ರದ್ದು ಸ್ವಲ್ಪ ಅಪ್ಲಿಕೇಬಲ್ ಆಗಿದೆ ಈ ಜನ್ರೇಷನ್ಗೆ. ಅದಕ್ಕೆ ಐ ವಿಲ್ ಬಿ ವೋಟಿಂಗ್ ಟು BJP. ಎಲ್ಲ ಪಕ್ಷಗಳು ಹೊಸ ಮತದಾರರನ್ನ ತಮ್ಮತ್ತ ಸೆಳೆಯಲು ಪ್ರಯತ್ನಿಸ್ತಾ ಇರೋದಂತೂ ಸತ್ಯ. ಆದ್ರೆ ವಾಸ್ತವದಲ್ಲಿ ಈ ಹೊಸ ಮತದಾರರು ಯಾರ ಕಡೆ ಒಲವು ಹೊಂದಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಚರ್ಚಿಸುವಾಗ ನಾವು 2014ರ ಚುನಾವಣೆಯನ್ನ ಒಮ್ಮೆ ನೆನಪಿಸಿಕೊಳ್ಳಲೇಬೇಕು. ಯಾಕಂದ್ರೆ 2014ರಲ್ಲಿ ಮೋದಿ ಕೈ ಹಿಡಿದಿದ್ದು ಕೂಡ ಇದೇ ಹೊಸ ಮತದಾರರು ಸೇರಿದ ಯುವ ಸಮೂಹ. 2014ರಲ್ಲಿ ಭರ್ಜರಿ ಗೆಲುವು ಕಂಡ ಮೋದಿಗೆ ದಯಪಾಲಿಸಿದ್ದು ಇದೇ ಹೊಸ ಮತದಾರರು. 2014ರಲ್ಲಿ ಬರೋಬ್ಬರಿ 15 ಕೋಟಿ ನೂತನ ಮತದಾರರು ಮತ ಚಲಾಯಿಸಿದರು. ಅದಕ್ಕೆ ಹೋಲಿಸಿಕೊಂಡ್ರೆ ಈ ಬಾರಿ ಕೊಂಚ ಇಳಿಕೆಯಾದ್ರೂ ದೊಡ್ಡ ಮಟ್ಟದಲ್ಲೇನೂ ಇಳಿಕೆಯಾಗಿಲ್ಲ. ಹೀಗಾಗಿ ಈ ಬಾರಿಯೂ ಮೋದಿಗೆ ವರವಾಗಿ ಪರಿಣಮಿಸುವ ಸಂಭವ ಹೆಚ್ಚಿದೆ ಅಂತ ಹೇಳಲಾಗ್ತದೆ. ಹೊಸ ಮತದಾರರ ಮತ ಯಾಕೆ ಮುಖ್ಯ ಗೊತ್ತಾ? ಮೊದಲ ಬಾರಿಗೆ ಮತ ಹಾಕುವವರ ಆಲೋಚನೆಗಳು ಹೇಗಿರುತ್ತೆ ಅನ್ನೋದನ್ನ ಊಹಿಸೋಕು ಕಷ್ಟ. ಅವರೆಲ್ಲರೂ ವಿದ್ಯಾವಂತರು. ದೇಶದ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋ ಸ್ಪಷ್ಟ ಅರಿವು ಹೊಸ ಮತದಾರರಿಗೆ ಇರುತ್ತೆ. ಹೀಗಾಗಿ ಕುಟುಂಬದ ನಿರ್ಧಾರಗಳಿಗೆ ಕಟ್ಟು ಬೀಳುವವರೆಲ್ಲ ಹೊಸ ಮತದಾರರು. ಅವರಲ್ಲಿ ಅವರದ್ದೇ ಆದಂತಹ ಆಲೋಚನೆಗಳಿರುತ್ತೆ. ಜೊತೆಗೆ ಇದು ಇಂಟರ್ನೆಟ್ ಯುಗ ಆಗಿರುವುದರಿಂದ ಸ್ಮಾರ್ಟ್ ಫೋನ್, 4G ಇತ್ಯಾದಿ ತಂತ್ರಜ್ಞಾನವು ಯುವಜನತೆಯ ಜ್ಞಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದೇ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಯುವ ಸಮೂಹದ ಓಲೈಕೆಗೆ ಪೈಪೋಟಿ ನಡೆಸ್ತಾ ಇದ್ದಾರೆ ಅನ್ನೋ ವಿಶ್ಲೇಷಣೆಗಳು ಕೂಡ ಇದೀಗ ನಡೆದಿದೆ. ನಮ್ಮದು ಗದಗ ಜಿಲ್ಲೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ
ಈ ಸಲ ಫಸ್ಟ್ ಟೈಮು ವೋಟಿಂಗ್ ಆಗ್ತಾ ಇರೋದ್ರಿಂದ ನಮಗೆ ಜಗ್ಗಿ ಖುಷಿ ಅನ್ಸುತ್ತೆ. ಕೇಂದ್ರದಲ್ಲಿ ಮೋಸ್ಟ್ಲಿ BJP ಸರ್ಕಾರ ಇದ್ದರೆ ನಮಗೂ ಎಲ್ಲ ವಿದ್ಯಾರ್ಥಿಗಳು ಒಳ್ಳೇದಾಗುತ್ತೆ ಮತ್ತು ಎಲ್ಲ ಭಾರತದ 130 ಕೋಟಿ ಜನರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಬಯಸ್ಕೊತೀವಿ. ಮತ್ತು ಅದೇ ರೀತಿಯ ಪ್ರಧಾನಿ ಮೋದಿ ಈ ಪುಲ್ವಾಮಾ ದಾಳಿಯಿಂದ ಈ ಸೈನಿಕರು ತುಂಬ ಫ್ರೀಡಮ್ ಬಿಟ್ಟಿದ್ದಾರೆ. 23ನೇ ತಾರೀಕು ಯಾವಾಗ ಬರಬೇಕಂತ ನಾವು ಕಾಯ್ತಾ ಇದ್ದೀವಿ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದ್ರೆ ನಮಗೆ ಖುಷಿ ಅನಿಸುತ್ತೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರೆ ಸಮ್ಮಿಶ್ರ ಸರ್ಕಾರ ಅಂದರೆ ಕುಮಾರಸ್ವಾಮಿ ಎಲ್ಲ ರೈತರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಮತ್ತು ಸಾಲ ಮನ್ನಾ ಮಾಡಿದ್ದಾರೆ. ಇನ್ನು 8,40,00,000 ಹೊಸ ಮತದಾರರ ಪೈಕಿ 1,80,00,000 ಮತದಾರರು 18 ರಿಂದ 25 ವರ್ಷದ ಒಳಗಿನವರು. ಅಂದ್ರೆ ಬಹುತೇಕರು ವಿದ್ಯಾರ್ಥಿಗಳೇ. ಹೀಗಾಗಿ ಅವರ ಮುಂದಿನ ಭವಿಷ್ಯ ಹಾಗೂ ಅವರ ಶಿಕ್ಷಣ ವ್ಯವಸ್ಥೆಯನ್ನ ಮೇಲಕ್ಕೆತ್ತಬಲ್ಲ ಅಭ್ಯರ್ಥಿಗೆ ಅವರ ಮತ ಅನ್ನೋದು ಖಚಿತ. ಇದೇ ಕಾರಣಕ್ಕೆ ಕಳೆದ 5 ವರ್ಷದಲ್ಲಿ ಮೋದಿ ಸರ್ಕಾರದ ಶಿಕ್ಷಣ ಹಾಗೂ ಉದ್ಯೋಗ ನೀತಿ ಹೇಗಿತ್ತು ಅನ್ನೋದರ ಮೇಲೆ ಈ ಯುವ ಸಮೂಹದ ಮತಗಳು ನಿರ್ಣಯವಾಗಲಿದೆ ಅನ್ನೋದು ಮಾತ್ರ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಅದಕ್ಕೂ ಮೀರಿ ವೋಟ್ ಸ್ವಿಂಗ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಸತ್ಯ. ನಾವು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀವಿ. ಸೊ ನಾವು ಮೋದಿಗೆ ವೋಟ್ ಮಾಡ್ತೀವಿ. ನಾವು BJPಗೆ ವೋಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಮೋದಿಜಿ ಅವರು ತುಂಬಾ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. SC ST ಆಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು ತುಂಬಾ ಒಂದು ಒಳ್ಳೊಳ್ಳೆ ಬೆನಿಫಿಟ್ಸ್ನ ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ರೋಲ್ ಮಾಡೆಲ್ ಥರ ಅವರು ಇದ್ದಾರೆ. ಅದರಿಂದ ನಾವು ಮೋದಿಗೆ ವೋಟ್ ಮಾಡ್ತೀವಿ. ರಾಹುಲ್ ಕೂಡ ಯಂಗ್ ಮ್ಯಾನ್ ಹೌದು, ಬಟ್ ರಾಹುಲ್ ನಮಗೆ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ. ಮೋದಿಜಿ ಅವರಷ್ಟು ಅವ್ರು ನಮಗೆ ಇಂಪ್ರೆಸ್ ಮಾಡಿಲ್ಲ. ಮೋದಿಜಿ ಅವರು ಪ್ರತಿಯೊಂದು ಏನೇ ಆಗಿರ್ಬೋದು ಎಲ್ಲದಕ್ಕೂ ಒಂದು ಏನೇ ಇದ್ರೂ ಇವಾಗ ಸೋಲ್ಜರ್ಸ್ಗೆ ಎಲ್ಲ ತೊಂದರೆ ಆದಾಗ ಅವರೇ ಮುಂದೆ ನಿಂತು ಎಲ್ಲ ಮಾಡಿದ್ರು. ಸೊ ಮೋದಿಜಿ ಅವರು ನಮಗೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಇಷ್ಟ ಆಗಿರೋ ಪರ್ಸನ್ ಆಗಿರೋದ್ರಿಂದ ನಾವು ಮೋದಿಗೆ ವೋಟ್ ಮಾಡ್ತೀವಿ. ಎಷ್ಟು ಗೊತ್ತಾ ಕರ್ನಾಟಕದಲ್ಲಿ ಹೊಸ ಮತದಾರರ ಸಂಖ್ಯೆ? ಇನ್ನು ಮುಂದಿನ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ 5 ಕೋಟಿಗೂ ಹೆಚ್ಚಿನ ಜನರು ಮತದಾನ ಮಾಡಲಿದ್ದಾರೆ. 2014ರಲ್ಲಿ ಇದ್ದದ್ದು ಕೇವಲ 4.6 ಕೋಟಿ ಮತದಾರರಷ್ಟೇ. ಆದರೆ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದರಲ್ಲಿ ಗಣನೀಯ ಏರಿಕೆ ಕಂಡಿದೆ. 9% ನೂತನ ಮತದಾರರು ಮತಪೆಟ್ಟಿಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚಿನ ಹೊಸ ಮತದಾರರು ತಮ್ಮ ಪ್ರಪ್ರಥಮ ಮತವನ್ನ ಚಲಾಯಿಸಲಿದ್ದಾರಂತೆ. 2014ರಲ್ಲಿ ಮೋದಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಫಸ್ಟ್ ಟೈಮ್ ವೋಟರ್ಸ್. ಅದೇ ಕಾರಣಕ್ಕೆ ಮೋದಿಗೆ ಸಿಕ್ಕ ವಿಜಯ ಭರ್ಜರಿಯಾಗಿ ಇತ್ತು. ಯಾರು ಅಂದುಕೊಳ್ಳದೇ ಇರುವ ರೀತಿಯಲ್ಲಿ ಮೋದಿ ಅಂದು ಪ್ರಧಾನಿಯಾಗಿದ್ರು. ಇದೇ ಕಾರಣಕ್ಕೆ ಈ ಬಾರಿಯೂ ಮೊದಲ ಬಾರಿ ಮತ ಚಲಾಯಿಸುವವರ ಮತ ಬಹಳ ಮಹತ್ವ ಪಡೆಯಲಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನೋಡೋಣ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲು ಬರೋಬ್ಬರಿ 8,40,00,000 ಹೊಸ ಮತದಾರರು ಸಿದ್ಧರಾಗಿದ್ದಾರೆ. ಇದು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈ 8,40,00,000 ಮತಗಳ ಪೈಕಿ 70% ಮತಗಳು ಯಾರಿಗೆ ವಾಲುತ್ತೋ ಅವರಿಗೆ ಖಂಡಿತ ಮುನ್ನಡೆ ಸಿಗುತ್ತೆ. ಹೀಗಾಗಿ ಈಗ ಹೊಸ ಮತದಾರರ ಓಲೈಕೆಗೆ ಮುಂದಾಗಿದೆ ರಾಜಕೀಯ ಪಕ್ಷಗಳು. ಹೌದು, ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿ ಈಗ ಪೈಪೋಟಿಗೆ ಬಿದ್ದಿದ್ದಾರಂತೆ. ಹೇಗಾದ್ರೂ ಮಾಡಿ ಈ ಬಾರಿ ಸೇರ್ಪಡೆಗೊಂಡಿರುವ ಮತದಾರರನ್ನ ತಮ್ಮತ್ತ ವಾಲಿಸಿಕೊಳ್ಳೋದಕ್ಕೆ ಎಲ್ಲಿಲ್ಲದ ಕಸರತ್ತು ನಡೆಸಿಕೊಳ್ತಿದ್ದಾರಂತೆ. ಆದ್ರೆ 2014ರ ಚುನಾವಣೆ ವೇಳೆ ಮೋದಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿದ್ರು. ಆದ್ರೆ ಈ ಭರವಸೆಯಲ್ಲಿ ಮೋದಿ ಸೋತಿದ್ದಾರೆ ಅನ್ನೋ ಅಸಮಾಧಾನದ ಕೂಗು ಕೇಳಿ ಬರ್ತಿದೆ. ಹೀಗಾಗಿ ಇದು ಮೋದಿಗೆ ನೆಗೆಟಿವ್ ಆಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಫಸ್ಟೇ ನಾವು ಫಾರ್ಮರ್ಸ್ ಫೇಮಸ್ ಇಂಡಿಯಾ ಇಸ್ ಈಕ್ವಲ್ಸ್ ಟು ಫಾರ್ಮರ್ಸ್ ಅಂತ ಹಾಕ್ಬಿಡ್ಬೋದು. ಅಂಥದ್ರಲ್ಲಿ ಅವ್ರ ಮೇಲೆ ಒಂಚೂರು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಬಟ್ ಹಂಗಂತ ಕಾಂಗ್ರೆಸ್ ಅವರು ಕಂಪ್ಲೀಟ್ ಫೆಸಿಲಿಟೀಸ್ ಇಲ್ದಿದ್ರು ಬಟ್ ಈ ಲೋನ್ಸ್ ಪ್ರೊವೈಡ್ ಮಾಡೋದು, ಅಟ್ ದ ಸೇಮ್ ಟೈಮ್ ಈ ಫಾರ್ಮರ್ಸ್ಗೆ ಏನಾದರೂ ಫೆಸಿಲಿಟೀಸ್ ಬೇಕು ಅಂದರೆ ಅಟ್ ದ ರೇಟ್ ಆಫ್ ಲೋ ಪ್ರೈಸ್ ಕೊಡೋದು, ಈ ಥರ ಎಲ್ಲ ಮಾಡಿ ಫೇವರ್ ಮಾಡಿದ್ದಾರೆ. ನನ್ನ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ಗೆ ನಾನು ನೋಟ್. 2014ಕ್ಕೂ ಮೊದಲು ಯುವ ಜನರ ಆಯ್ಕೆ UPA ಸರ್ಕಾರವೇ ಆಗಿತ್ತು. ಇನ್ನು 1999ರಿಂದೀಚೆಗೆ ನಾವು ಪಕ್ಷವಾರು ಯುವ ಮತಗಳ ವಿಂಗಡಣೆಯನ್ನ ನೋಡೋದಾದ್ರೆ 1999ರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು 26% ಯುವ ಜನತೆಯ ಮತ. ಆದ್ರೆ ಕಾಂಗ್ರೆಸ್ಗೆ 27% ಮತಗಳು ಸಿಕ್ಕಿತ್ತು. ಇನ್ನು 2004ರಲ್ಲಿ ಕಾಂಗ್ರೆಸ್ಗೆ 27% ಮತಗಳು ಬಿದ್ರೆ ಬಿಜೆಪಿಯ ಕಡೆ ಯುವ ಸಮೂಹ ಚಲಾಯಿಸಿದ್ದು ಕೇವಲ 22%ರಷ್ಟೇ. ಅದಾದ ಬಳಿಕದ ಚುನಾವಣೆಯಲ್ಲಿ ಅಂದ್ರೆ 2009ರಲ್ಲಿ ಯುವ ಜನರ ಮತ ಬಿಜೆಪಿಯಲ್ಲಿ ಇಳಿಕೆ ಕಂಡಿತು.
ಕೇವಲ 20% ಮತ ಬಿಜೆಪಿಗೆ ಬಿದ್ದಿತ್ತು. ಆದರೆ ಕಾಂಗ್ರೆಸ್ಗೆ 28% ಬಿದ್ದಿತ್ತು. ಆದರೆ 2014ರಲ್ಲಿ ಮಾತ್ರ ಬಿಜೆಪಿ ಕಡೆ ಯುವ ಜನತೆ ವಾಲಿತ್ತು. 34% ಯುವ ಜನರ ಮತಗಳು ಬಿಜೆಪಿಗೆ ಬಿದ್ದಿತ್ತು. ಆದರೆ ಕಾಂಗ್ರೆಸ್ಗೆ ಬಿದ್ದಿದ್ದು ಕೇವಲ 19% ಮತಗಳಷ್ಟೇ. ಫಸ್ಟ್ ಟೈಮ್ ವೋಟಿಂಗ್ ಮಾಡ ಅಂತೀವಿ. ನಮ್ಗೆ ಭಾಳ ಖುಷಿ ಆಗುತ್ತೆ. ನಾವು ಭಾರತೀಯರ ಪ್ರಜೆ ಅಂತಂದು ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. 23 ವೋಟಿಂಗ್ ಯಾವಾಗ ಬರುತ್ತೋ ಅಂತಂದು ಕಾಯ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ರೆ ಚೆನ್ನಾಗಿದೆ. ಕಾಂಗ್ರೆಸ್ ಸೇಮ್. ರಾಜ್ಯದಲ್ಲಿ ಕಾಂಗ್ರೆಸ್, ಕೇಂದ್ರದಲ್ಲಿ ಕಾಂಗ್ರೆಸ್ ಇರ್ಬೇಕು. ಎಲ್ಲ ಚಲೋ ಕೆಲಸ ಮಾಡ್ತಾರೆ. ಆದರೆ 2011ರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 18 ರಿಂದ 35 ವರ್ಷ ಪ್ರಾಯದೊಳಗಿನವರ ಸಂಖ್ಯೆ 58.3 ಕೋಟಿ. ಅದರಲ್ಲೂ ಈ ಅಂಕಿ ಸಂಖ್ಯೆಯ 70% ಯುವ ಜನರು ಗ್ರಾಮೀಣ ಭಾಗದಲ್ಲೇ ಇರುವವರು ಅಂತ ಅಂದಾಜಿಸಲಾಗಿದೆ. ಈ ಬಾರಿ 15% ಮತದಾರರು ಸೇರ್ಪಡೆಗೊಂಡಿದ್ದಾರೆ. ಅಂದ್ರೆ ಬರೋಬ್ಬರಿ 8,40,00,000 ನೂತನ ಮತದಾರರು ಈ ಬಾರಿ ಮತ ಚಲಾಯಿಸಲಿದ್ದಾರೆ ಅಂತ ಚುನಾವಣಾ ಆಯೋಗ ಬಹಿರಂಗಪಡಿಸಿದೆ. ರಾಹುಲ್. ನಾಟ್ ರಿಯಲಿ. ನೋಡೋಣ ರಾಹುಲ್ ಅವ್ರು ಹೆಂಗ್ ನೋಡ್ಕೊಂತಾರೆ, ಹೆಂಗ್ ಚಾನ್ಸ್ ಕೊಡೋಣ ಅಂತ. It was pretty good. Not that his work was bad and stuff. Maybe he had ups and downs as well. ಒಟ್ನಲ್ಲಿ ಈ ಬಾರಿ ಯಾರು ಪ್ರಧಾನಿಯಾಗಬೇಕು ಅನ್ನೋದನ್ನ ನಿರ್ಧರಿಸೋದ್ರಲ್ಲಿ ಹೊಸ ಮತದಾರರ ಪಾತ್ರ ದೊಡ್ಡದೇ ಇದೆ. ಹೀಗಾಗಿ ಎಲ್ಲಾ ಪಕ್ಷಗಳು ಹೊಸ ಮತದಾರರನ್ನ ತಮ್ಮತ್ತ ವಾಲಿಸಿಕೊಳ್ಳಲು ಕಸರತ್ತು ನಡೆಸಿಕೊಳ್ತಾ ಇದೆ. ಆದರೆ ಯುವ ಜನರ ಆಯ್ಕೆ ಯಾರು ಅನ್ನೋದು ಇನ್ನು ನಿಗೂಢವಾಗಿ ಉಳಿದಿದೆ. ಕಾಂಗ್ರೆಸ್ ಆಡಳಿತದಿಂದ ಬೇಸತ್ತಿದ್ದ ಯುವ ಜನರು 2014ರಲ್ಲಿ ಮೋದಿ ಕೈಗೆ ಅದೊಂದು ಅವಕಾಶ ಕೊಟ್ಟಿದ್ರು. ಆದ್ರೀಗ ಮತ್ತೊಂದು ಚುನಾವಣೆ ಸಮೀಪಿಸುತ್ತಿದೆ. ಮತ್ತೊಂದು ಬದಲಾವಣೆಗೆ ಯುವ ಸಮೂಹ ಮುಂದಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ.